ಆಂಜನೇಯಾಯ ವಿದ್ಮಹೇ ವಾಯುರೂಪಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜ ಶಿವಪ್ರಕಾಶ್, ಅಸ್ಟ್ರೋವಾಸ್ತು ಬೆಂಗಳೂರು. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿ ಕುಂಡಲಿ ಮತ್ತು ಭಾವ ಕುಂಡಲಿ ಈ ಎರಡಕ್ಕೆ ಏನು ವ್ಯತ್ಯಾಸ, ಇದು ಯಾವ ರೀತಿ ಫಲಗಳನ್ನು, ಯಾವ ಭಾವದ ಫಲಗಳನ್ನು ನೀಡುತ್ತವೆ ಎಂದು ಹೇಳುತ್ತೇನೆ. ಜ್ಯೋತಿಷ್ಯರು ಒಂದು ಲೆಕ್ಕವನ್ನು ಇಡುತ್ತಾರೆ. ಈ ಲೆಕ್ಕದ ಪ್ರಕಾರ ಒಂದು ಲಗ್ನ 30 ಡಿಗ್ರಿ ಒಂದು ಭಾವ ಇರುತ್ತದೆ. ಆ ಪ್ರಕಾರ ನಾವು ತೆಗೆದುಕೊಂಡಾಗ ಲಗ್ನ ಪ್ರಾರಂಭವಾಗಿರುವ ಬಿಂದು ಯಾವ ನಕ್ಷತ್ರದಲ್ಲಿದೆ ಲಗ್ನ ಎಂದು ನೋಡಿ. ಉದಾಹರಣೆಗೆ ಮೀನ ಲಗ್ನವನ್ನು ತೆಗೆದುಕೊಳ್ಳೋಣ. ಮೀನ ಲಗ್ನದಲ್ಲಿ 27 ಡಿಗ್ರಿಯಲ್ಲಿ ಲಗ್ನ ಬಿಂದು ಇದೆ ಅಂದರೆ ಕೊನೆಯ ರಾಶಿಯ ಕೊನೆಯ ನಕ್ಷತ್ರದಲ್ಲಿ ರೇವತಿ ನಕ್ಷತ್ರದಲ್ಲಿ 27 ಡಿಗ್ರಿಯಲ್ಲಿದೆ ಎಂದರೆ ರೇವತಿ ನಕ್ಷತ್ರದಲ್ಲಿ ಇರುತ್ತದೆ. ರೇವತಿ ನಕ್ಷತ್ರದ ಕೊನೆಯ ಪಾದದಲ್ಲಿರುತ್ತದೆ. ಜ್ಯೋತಿಷ್ಯರು ಲೆಕ್ಕ ಹಾಕುವ ಪ್ರಕಾರ ರಾಶಿ ಕುಂಡಲಿ ಲಗ್ನ ಮೀನ ಲಗ್ನವಾದರೂ ಅದು ಒಂದು ಭಾವವನ್ನು ನಾವು ಭಾವ ಕುಂಡಲಿಯಲ್ಲಿ ತೆಗೆದುಕೊಂಡಾಗ ಒಂದು ಭಾವವನ್ನು ಲೆಕ್ಕ ಹಾಕಿದಾಗ ಜ್ಯೋತಿಷ್ಯರು ಆ ಪ್ರಾರಂಭದ ಬಿಂದುವಿನಿಂದ 30 ಡಿಗ್ರಿಯನ್ನು ಒಂದು ಭಾವ ಎಂದು ಲೆಕ್ಕ ಹಾಕಿದರೆ ಒಂದು ಪ್ರಾರಂಭದ ಬಿಂದುವಿಂದ 30 ಡಿಗ್ರಿ ತೆಗೆದುಕೊಂಡಾಗ ಇದು ಸರಿಯಾದ ಪದ್ಧತಿಯಲ್ಲ. ಈ ಲಗ್ನ ಬಿಂದು ಇರುವ ಸ್ಥಳದಿಂದ 15 ಡಿಗ್ರಿ ಹಿಂದೆ 15 ಡಿಗ್ರಿ ಮುಂದೆ ತೆಗೆದುಕೊಂಡಾಗ ಇದು ಸರಿಯಾದ ಪ್ರಮಾಣ. ಮಧ್ಯ ಬಿಂದುವನ್ನು ತೆಗೆದುಕೊಂಡು ಲಗ್ನ ಇರುವ ಬಿಂದು ಮಧ್ಯ ಬಿಂದುವನ್ನು ತೆಗೆದುಕೊಂಡು 15 ಡಿಗ್ರಿ ಹಿಂದೆ 15 ಡಿಗ್ರಿ ಮುಂದೆ ಎಂದು ತೆಗೆದುಕೊಂಡಾಗ 15 ಡಿಗ್ರಿ 27 ಡಿಗ್ರಿ ಆದಾಗ 12 ಡಿಗ್ರಿ ಮೇಷರಾಶಿಗೆ ಮೊದಲನೇ ಭಾವವಾಗಿ ತೆಗೆದುಕೊಂಡಾಗ ಇದು ಸರಿಯಾದ ಪ್ರಮಾಣ. ಮಧ್ಯ ಬಿಂದುವನ್ನು ತೆಗೆದುಕೊಂಡು ಲಗ್ನ ಇರುವ ಬಿಂದು ಮಧ್ಯ ಬಿಂದುವನ್ನು ತೆಗೆದುಕೊಂಡು 15 ಡಿಗ್ರಿ ಹಿಂದೆ 15 ಡಿಗ್ರಿ ಮುಂದೆ ಎಂದು ತೆಗೆದುಕೊಂಡಾಗ 15 ಡಿಗ್ರಿ 27 ಡಿಗ್ರಿ ಆದಾಗ 12 ಡಿಗ್ರಿ ಮೇಷರಾಶಿಗೆ ಮೊದಲನೇ ಭಾವವಾಗಿ, ಈ ಕಡೆ 15 ಡಿಗ್ರಿ ಹಿಂದೆ ಮೀನದಲ್ಲಿ ಪ್ರಾರಂಭವಾಗಿ ಮೇಷದ 15 ಡಿಗ್ರಿ ಒಂದು ಭಾವವಾಗಿ ಇರುತ್ತದೆ. ಮೇಷ ರಾಶಿಯಲ್ಲಿ ಸೂರ್ಯನೇ ಇದ್ದಾಗ ಮೇಷರಾಶಿ ಅಶ್ವಿನಿ ನಕ್ಷತ್ರ 1, 2, 3 ಹೀಗೆ 12 ಡಿಗ್ರಿ ಒಳಗಡೆ ಇರತಕ್ಕಂತಹ ರಾಶಿಯಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ನಾನು ಎಕ್ಸಾಂಪಲ್ ಚಾರ್ಟ್ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ ಮೇಲೆ ಈ ಎಕ್ಸಾಂಪಲ್ ಚಾರ್ಟ್ ನಲ್ಲಿ ಮೇಷ ರಾಶಿಯಲ್ಲಿ ಇರತಕ್ಕಂತಹ 12 ಡಿಗ್ರಿಯಲ್ಲಿ ಬರತಕ್ಕಂತಹ ಗ್ರಹಗಳು ಎಲ್ಲ ಭಾವಕುಂಡಲಿಯಲ್ಲಿ ಮೊದಲನೇ ಭಾವದಲ್ಲಿ ಬರುತ್ತವೆ. ಈ ಭಾವಕುಂಡಲಿಯಲ್ಲಿ ರಾಶಿಗಳು ಬರುವುದಿಲ್ಲ. 1ನೇ ಭಾವ 2ನೇ ಭಾವ ಹೀಗೆ ರಾಶಿಯ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ಭಾವಕುಂಡಲಿಯಲ್ಲಿ ಫಲಗಳನ್ನು ಹೇಳುವ ವಿಧಾನವನ್ನು ಇಲ್ಲಿ 1ನೇ ಭಾವ ಲಗ್ನ ದ್ವಿತೀಯ ಭಾವ ಎಂದು ತೆಗೆದುಕೊಳ್ಳುತ್ತೇವೆ. ಆದರೆ ಈ ರಾಶಿ ಕುಂಡಲಿಯಲ್ಲಿ ಈ 12 ಡಿಗ್ರಿ ಒಳಗಡೆ ಇರತಕ್ಕಂತಹ ಗ್ರಹಗಳು 1ನೇ ಭಾವದಲ್ಲಿ ಬರುತ್ತವೆ. 12 ಡಿಗ್ರಿಗಿಂತ ಹೆಚ್ಚಿನ ಡಿಗ್ರಿಯಲ್ಲಿ ಇರತಕ್ಕಂಥ ಭಾವಗಳು 2ನೇ ಭಾವದಲ್ಲಿ ಬರುತ್ತವೆ. ಹೀಗೆ ಪ್ರತಿಯೊಂದು ಭಾವಕ್ಕೂ ಲಗ್ನ ಬಿಂದು ಸ್ಥಿತವಾಗಿರುವ ಸ್ಥಳದಿಂದ 15 ಡಿಗ್ರಿ ಹಿಂದೆ 15 ಡಿಗ್ರಿ ಮುಂದೆ ಹೀಗೆ ತೆಗೆದುಕೊಂಡಾಗ ಪ್ರತಿಯೊಂದು ಭಾವವು 30 ಡಿಗ್ರಿಯನ್ನು ಸಮಾನವಾಗಿ ಹಂಚಿದಾಗ ಭಾವಕುಂಡಲಿಯಾಗುತ್ತದೆ. ಈ ಭಾವಕುಂಡಲಿಯಲ್ಲಿ ಗ್ರಹಗಳು ಯಾವ ಭಾವದ ಫಲಗಳನ್ನು ಕೊಡುತ್ತವೆ ಎಂದರೆ, ಉದಾಹರಣೆಗೆ ರವಿಯನ್ನು ತೆಗೆದುಕೊಂಡಿದ್ದೀನಿ ನಾನು. ರವಿ ಮೇಷ ಲಗ್ನದಲ್ಲಿ ಎಕ್ಸಾಲ್ಟೇಷನ್ ಆಗಿದ್ದಾನೆ. ಇದು ಎಕ್ಸಾಲ್ಟೇಷನ್ ಲೆಕ್ಕಾಚಾರವಾಗಿಯೇ ತೆಗೆದುಕೊಳ್ಳಬೇಕು. 1ನೇ ಭಾವದಲ್ಲಿ ಲಗ್ನ ಭಾವದಲ್ಲಿ ಇದ್ದಂತೆಯೇ ಫಲಗಳನ್ನು ತೆಗೆದುಕೊಂಡು ಫಲಗಳನ್ನು ಹೇಳಬೇಕಾಗುತ್ತದೆ. 1ನೇ ಭಾವದಲ್ಲಿ ಎಕ್ಸಾಲ್ಟೇಷನ್ ಆದಾಗ ಆ ವ್ಯಕ್ತಿಗೆ ಸ್ವಲ್ಪ ಅಹಂ ಇರುತ್ತದೆ ಮತ್ತು ರಾಜಸಿಕ ಲಕ್ಷಣಗಳು ಇರುತ್ತವೆ. ಸೂರ್ಯನ ಪ್ರಭಾವ ಇರುವುದರಿಂದ ಸರ್ಕಾರಿ ಕೆಲಸಗಳಲ್ಲಿ ಸರ್ಕಾರದಿಂದ ಅಧಿಕಾರವನ್ನು ಚಲಾಯಿಸುವಂತಹ ಸ್ಥಾನದಲ್ಲಿ ಇರುತ್ತಾನೆ. ಸೂರ್ಯನ ಫಲಗಳನ್ನು ಇಲ್ಲಿ ಹೇಳಬೇಕಾಗುತ್ತದೆ. ಸೂರ್ಯನೆಂದರೆ ಸ್ವಲ್ಪ ಅಹಂ ಇದೆಲ್ಲ ಇರುತ್ತದೆ. ನಾನು ಎನ್ನುವ ಒಂದು ಗುಣ ಆ ಜಾತಕನಲ್ಲಿ ಇರುತ್ತವೆ. 1ನೇ ಭಾವದ ಫಲಗಳನ್ನೇ ಹೇಳಬೇಕಾಗುತ್ತದೆ. ಈ 2ನೇ ಭಾವದ ಫಲಗಳು ಇಲ್ಲಿ ಅನ್ವಯಿಸಲ್ಲ. ಯಾಕೆಂದರೆ ಭಾವ ನಕಾಶೆಯಲ್ಲಿ 1ನೇ ಭಾವವಾಗಿ ಸೂರ್ಯನು ಎಕ್ಸಾಲ್ಟೇಷನ್ ಆಗಿ ಇಲ್ಲಿ 1ನೇ ಭಾವದ ಫಲಗಳನ್ನೇ ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಮೀನ ಲಗ್ನವನ್ನು ತೆಗೆದುಕೊಂಡಾಗ ರಾಶಿಗಳು ಮೀನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ತುಲಾ ಹೀಗೆ ರಾಶಿಗಳನ್ನು ಹೇಳುತ್ತವೆ. 2ನೇ ಭಾವ ಮೇಷರಾಶಿ ಹೀಗೆ. ಆದರೆ ಭಾವ ಕುಂಡಲಿಯಲ್ಲಿ ಭಾವ ನಕಾಶೆಯಲ್ಲಿ ಇದು 1ನೇ ಭಾವ 2ನೇ ಭಾವ 3ನೇ ಭಾವ ಹೀಗೆ ಫಲಗಳನ್ನು ಹೇಳಬೇಕಾಗುತ್ತದೆ. ಇದೇ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸವಿರುವುದಿಲ್ಲ. ನೀವು ಯಾವುದಾದರೂ ಒಂದು ಊರಿನಲ್ಲಿ ಜನ್ಮಿಸಿದಾಗ ಆ ಊರಿನ ಡಿಗ್ರಿ ಮತ್ತು ಆ ಸ್ಥಳದ ಡಿಗ್ರಿ ತಕ್ಕಂತೆ ನಿಮ್ಮ ಲಗ್ನ ಪ್ರಾರಂಭವಾಗುತ್ತದೆ. ಆ ಲಗ್ನಕ್ಕೆ ತಕ್ಕಂತೆ 1ನೇ ಭಾವ 2ನೇ ಭಾವ 3ನೇ ಭಾವ ಎಂದು ಭಾವ ನಕಾಶೆಯಲ್ಲಿ 12 ಭಾವಗಳು ಇರುತ್ತವೆ. ಸಮಾನವಾಗಿ 30 ಡಿಗ್ರಿಯನ್ನು ಪರಾಶರ ಮುನಿಗಳು ಹಂಚಿದ್ದಾರೆ.
ಹೀಗೆ 12 ಭಾವಗಳು ನಾವು ಭಾವನಕಾಶೆಯಲ್ಲಿ ಫಲಗಳನ್ನು ಭಾವನಕಾಶೆಯ ಪ್ರಕಾರ ಯಾವ ಭಾವಕ್ಕೆ ಆಧಿಪತ್ಯ ಬಂದಿದೆ ಎಂದು ಲಗ್ನ ಯಾವ ಭಾವದಲ್ಲಿದೆ ಆ ಭಾವದಿಂದ 15 ಡಿಗ್ರಿ ಹಿಂದೆ ಮತ್ತು 15 ಡಿಗ್ರಿ ಮುಂದೆ ಲೆಕ್ಕ ತಗೊಂಡು ಫಲಗಳನ್ನು ಹೇಳಬೇಕಾಗುತ್ತದೆ. ಈ ರಾಶಿ ಚಕ್ರಕ್ಕೂ ಭಾವ ನಕಾಶೆಗೂ ರಾಶಿ ಚಕ್ರದಲ್ಲಿ ಮೀನ ಲಗ್ನವಾಗಿ 1ನೇ ಭಾವ, 2ನೇ ಭಾವ ವೃಷಭ, 3ನೇ ಭಾವ ತುಲ, ಈ ವೃಷಭ 3ನೇ ಭಾವ ಮಿಥುನ, 4ನೇ ಕಟಕ ಹೀಗೆ ಬಂದಾಗ ಭಾವ ನಕಾಶೆಯಲ್ಲಿ ಮೇಷರಾಶಿ 12 ಡಿಗ್ರಿ ವರೆಗೂ ಬಂದಾಗ, ಹಾಗೆಯೇ 1ನೇ ಭಾವ 2ನೇ ಭಾವ ವೃಷಭ ರಾಶಿ 12 ಡಿಗ್ರಿ ವರೆಗೂ ವೃಷಭ ರಾಶಿ ಬಂದಿರುತ್ತದೆ. ಹೀಗೆ ನಾವು ಭಾವಗಳನ್ನು ತೆಗೆದುಕೊಂಡಾಗ ಭಾವ ನಕಾಶೆಯಲ್ಲಿ ಅಲ್ಲಿರುವ ಗ್ರಹಗಳು ಹಿಂದೆ ಮುಂದೆ ಆಗುವ ಸಾಧ್ಯತೆಗಳಿರುತ್ತವೆ. ಆದರೆ ಈ ಫಲಗಳು ರಾಶಿ ಚಕ್ರದಲ್ಲಿ ಗ್ರಹಗಳು ಅಲ್ಲೇ ಇದ್ದರೂ ಭಾವನಕಾಶೆಯಲ್ಲಿ ಒಂದು ಭಾವದಿಂದ ಇನ್ನೊಂದು ಭಾವದಲ್ಲಿ ಕೆಲವು ರಾಶಿ ಚಕ್ರದಲ್ಲಿ ಇರುವ ಗ್ರಹಗಳು 2ನೇ ಭಾವದಲ್ಲಿ ಇರುವ ಗ್ರಹ 3ನೇ ಭಾವಕ್ಕೂ ಬರಬಹುದು ಅಥವಾ 1ನೇ ಭಾವಕ್ಕೂ ಬರಬಹುದು. ಹೀಗೆ ಅದು ಯಾವ ಡಿಗ್ರಿಯಲ್ಲಿದೆ ಎಂದು 12 ಡಿಗ್ರಿ ವ್ಯತ್ಯಾಸ ಬಂದಾಗ ಭಾವನಕಾಶೆಗೂ ಮತ್ತು ರಾಶಿ ಚಕ್ರಕ್ಕೂ ತೆಗೆದುಕೊಂಡಾಗ ಅದು ಸಮವಾಗಿ 15 ಡಿಗ್ರಿ ಹಿಂದೆ ಮುಂದೆ ತೆಗೆದುಕೊಂಡಾಗ ಭಾವಗಳಲ್ಲಿ ವ್ಯತ್ಯಾಸವಾಗುವ ಗ್ರಹಗಳು ವ್ಯತ್ಯಾಸವಾಗುವ ಸಾಧ್ಯತೆ ಇರುತ್ತವೆ. ಈ ವ್ಯತ್ಯಾಸವನ್ನು ನಾವು ಫಲಗಳು ಆಧಿಪತ್ಯ ಫಲಗಳನ್ನು ಕೊಡುತ್ತವೆ. ಈಗ ಸೂರ್ಯನು ಮೇಷರಾಶಿಯಲ್ಲಿದ್ದರೂ ರಾಶಿ ಚಕ್ರದಲ್ಲಿ ವರೆಗೂ ಬಂದಾಗ, ಹಾಗೆಯೇ 1ನೇ ಭಾವ 2ನೇ ಭಾವ ವೃಷಭ ರಾಶಿ 12 ಡಿಗ್ರಿ ವರೆಗೂ ವೃಷಭ ರಾಶಿ ಬಂದಿರುತ್ತದೆ. ಹೀಗೆ ನಾವು ಭಾವಗಳನ್ನು ತೆಗೆದುಕೊಂಡಾಗ ಭಾವನಕಾಶೆಯಲ್ಲಿ ಅಲ್ಲಿರುವ ಗ್ರಹಗಳು ಹಿಂದೆ ಮುಂದೆ ಆಗುವ ಸಾಧ್ಯತೆಗಳಿರುತ್ತವೆ. ಆದರೆ ಈ ಫಲಗಳು ರಾಶಿ ಚಕ್ರದಲ್ಲಿ ಗ್ರಹಗಳು ಅಲ್ಲೇ ಇದ್ದರೂ ಭಾವನಕಾಶೆಯಲ್ಲಿ ಒಂದು ಭಾವದಿಂದ ಇನ್ನೊಂದು ಭಾವದಲ್ಲಿ ಇರುವ ಗ್ರಹಗಳು 2ನೇ ಭಾವದಲ್ಲಿ ಇರುವ ಗ್ರಹ 3ನೇ ಭಾವಕ್ಕೂ ಬರಬಹುದು ಅಥವಾ 1ನೇ ಭಾವಕ್ಕೂ ಬರಬಹುದು. ಹೀಗೆ ಅದು ಯಾವ ಡಿಗ್ರಿಯಲ್ಲಿದೆ ಎಂದು 12 ಡಿಗ್ರಿ ವ್ಯತ್ಯಾಸ ಬಂದಾಗ ಮೇಷರಾಶಿಯಲ್ಲಿದ್ದರೂ ರಾಶಿ ಚಕ್ರವನ್ನು ತೆಗೆದುಕೊಂಡಾಗ 2ನೇ ರಾಶಿಯಲ್ಲಿ ಸೂರ್ಯನು ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಎಂದು ತೆಗೆದುಕೊಂಡಾಗ ಭಾವ ನಕಾಶೆಯಲ್ಲಿ ಸೂರ್ಯನು ಲಗ್ನದಲ್ಲಿ ಬಂದು ಬಿಡುತ್ತಾನೆ. ಯಾಕೆಂದರೆ 3 ಡಿಗ್ರಿಯಲ್ಲಿ ಇರುವಂತಹ ಸೂರ್ಯನು 1ನೇ ಮನೆಯಲ್ಲಿ ಬಂದು 1ನೇ ಮನೆಯಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ ಎಂದು ಭಾವ ನಕಾಶೆಯಲ್ಲಿ ಫಲಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಆದರೆ ಇಲ್ಲಿ 2ನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರುವುದರಿಂದ ನಿಮ್ಮ ಭಾವ ನಕಾಶೆಯಲ್ಲೂ ಸಹ ಉಚ್ಚ ಸೂರ್ಯನೇ ಎಂದು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಉಚ್ಚ ಮತ್ತು ನೀಚ ಕ್ಷೇತ್ರಗಳು ಭಾವ ನಕಾಶೆಯಲ್ಲಿ ರಾಶಿಯಲ್ಲಿ ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಭಾವ ನಕಾಶೆಯಲ್ಲಿ ಉಚ್ಚ ಕ್ಷೇತ್ರಗಳು ಯಾವ ಕ್ಷೇತ್ರದಲ್ಲಿ ಇರುತ್ತದೋ ಅದು 2ನೇ ಭಾವದಲ್ಲಿ ಬಂದರೂ ಅದು ಉಚ್ಚ ಕ್ಷೇತ್ರವೇ ಆಗುತ್ತದೆ. ಇಲ್ಲಿ ಮೀನ ಲಗ್ನವನ್ನು ತೆಗೆದುಕೊಂಡಾಗ 3 ಡಿಗ್ರಿಯಲ್ಲಿ ಇದ್ದಾಗ ಮೇಷದಲ್ಲಿ 1ನೇ ಭಾವದಲ್ಲಿ ಬಂದು ಉಚ್ಚನಾಗಿದ್ದ ಉಚ್ಚ ಕ್ಷೇತ್ರದ ಫಲಗಳನ್ನೇ ಹೇಳಬೇಕಾಗುತ್ತದೆ. ಗ್ರಹ ಬಲ ಮತ್ತು ಉಚ್ಚ ನೀಚ ಮತ್ತು ಶತ್ರು ಕ್ಷೇತ್ರ ಹೀಗೆಲ್ಲ ಎಕ್ಸಾಲ್ಟೇಷನ್ ಹೀಗೆಲ್ಲ ನಾವು ರಾಶಿಯಿಂದ ಲೆಕ್ಕ ತೆಗೆದುಕೊಬೇಕು. ಅದರಲ್ಲಿ ಯಾವ ಭಾವದಲ್ಲಿ ಸ್ಥಿತವಾಗಿದ್ದೆ ಆ ಭಾವದ ಫಲಗಳನ್ನು ಉಚ್ಚ ಮತ್ತು ನೀಚ ಕ್ಷೇತ್ರದ ಫಲಗಳನ್ನು ಯಾವ ಭಾವದಲ್ಲಿದೆಯೋ ಆ ಭಾವಕ್ಕೆ ಸಂಬಂಧಿಸಿದಂತಹ ಫಲಗಳನ್ನು ಉಚ್ಚ ಮತ್ತು ನೀಚ ಕ್ಷೇತ್ರದಲ್ಲಿದ್ದಾಗ ಆ ಗ್ರಹಗಳು ಆ ಭಾವದಲ್ಲಿ ಕೊಡುತ್ತದೆ. ಉದಾಹರಣೆಗೆ ಪಂಚಮ ಭಾವನಕಾಶೆಯಲ್ಲಿ ಉಚ್ಚನಾಗಿದ್ದರೆ ಪಂಚಮಾಧಿಪತಿ ಯಾವುದಾದ್ರೂ ರಾಶಿಯಲ್ಲಿ ಪಂಚಮ ಕ್ಷೇತ್ರ ಕಾಲಪುರುಷ ತತ್ವದ ಪ್ರಕಾರ ರಾಶಿಯಲ್ಲಿ ಪಂಚಮ ಸಿಂಹವಾಗುತ್ತದೆ. ಇಲ್ಲಿ ಪಂಚಮದಲ್ಲಿ ರವಿ ಇದ್ದಾಗ ಸ್ವಕ್ಷೇತ್ರದಲ್ಲಿ ಪಂಚಮದಲ್ಲಿನ ಫಲಗಳನ್ನೇ ತೆಗೆದುಕೊಳ್ಳಬೇಕು. ಆದರೆ ಇಲ್ಲಿ ಗುರುವಿದ್ದಾಗ 4ನೇ ಸ್ಥಾನದಲ್ಲಿ ಭಾವ ನಕಾಶೆಯಲ್ಲಿ 3ನೇ ಸ್ಥಾನದಲ್ಲಿದ್ದಾಗ ಗುರು ಇಲ್ಲಿ ಉಚ್ಚ ಗುರುವಿನ ಫಲಗಳನ್ನೇ ತೆಗೆದುಕೊಳ್ಳಬೇಕಾಗುತ್ತದೆ. ರಾಶಿ ಚಕ್ರದಲ್ಲಿಯೇ ನಿಮ್ಮ ಗ್ರಹದ ಬಲಗಳನ್ನು ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ಬಲಗಳನ್ನು ತೆಗೆದುಕೊಂಡು ಭಾವ ನಕಾಶೆಯಲ್ಲಿ ನೀವು ಉಚ್ಚ ಕ್ಷೇತ್ರದಲ್ಲಿದೆಯಾ ಗ್ರಹ ನೀಚ ಕ್ಷೇತ್ರದಲ್ಲಿದೆಯಾ ಆ ಭಾವದ ಫಲಗಳನ್ನೇ ಆಧಿಪತ್ಯ ಫಲಗಳನ್ನೇ ಆ ಗ್ರಹ ಕೊಡುತ್ತದೆ. ಹೀಗೆ ತೆಗೆದುಕೊಳ್ಳಬೇಕು. ಈಗ ನಿಮಗೆ 4ನೇ ಮನೆಯಲ್ಲಿ ಎಕ್ಸಾಲ್ಟೇಷನ್ ಆಗಿದ್ದಾಗ ಗುರುವು ಭಾವ ನಕಾಶೆಯಲ್ಲಿ 3ನೇ ಭಾವದಲ್ಲಿ ಬಂದಾಗ 3ನೇ ಭಾವದ ಫಲಗಳನ್ನೇ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದು 3ನೇ ಭಾವದ ಫಲಗಳನ್ನು ಕೊಡುತ್ತಾನೆ. ಮೀನ ಲಗ್ನಕ್ಕೆ 6ನೇ ಅಧಿಪತಿ 1ನೇ ಭಾವದಲ್ಲಿ ಭಾವ ನಕಾಶೆಯಲ್ಲಿ ಬಂದಾಗ ಇವರಿಗೆ ಸಾಮಾನ್ಯವಾಗಿ ಅಧಿಕಾರ ದಾಹ ಮತ್ತು ಅಹಂ ನಾನು ಎನ್ನುವುದು ಮತ್ತು ಸರ್ಕಾರಿ ರಾಜಸಿಕ ಲಕ್ಷಣಗಳು ಮತ್ತು ಶತ್ರು ಬಾಧೆಗಳು ನೇತ್ರ ಸಂಬಂಧವಾದ ತೊಂದರೆಗಳು ಸಹ ಇರುತ್ತವೆ ಎಂದು ಬಲಗಣ್ಣಿಗೆ ಸಂಬಂಧಪಟ್ಟಂತಹ ರವಿಯು ಲಗ್ನದಲ್ಲೇ 1ನೇ ಭಾವದಲ್ಲೇ ಬಂದಾಗ ಶತ್ರುಗಳನ್ನು ಸಹ ಇವರು ಪಕ್ಕದಲ್ಲೇ ಇರುತ್ತಾರೆ. ಈ ರೀತಿಯ ಫಲಗಳು ಶತ್ರುಗಳಿಂದ ಸ್ವಲ್ಪ ತೊಂದರೆಗಳು ಸಹ ಇರುತ್ತವೆ. ಲಗ್ನದಲ್ಲೇ ಬಂದಾಗ ಲಗ್ನಾಧಿಪನಿಗೆ ಲಗ್ನದಲ್ಲೇ ಸೂರ್ಯನು ಉಚ್ಚನಾಗಿದ್ದಾನೆ ಎಂದು
ಈ ಭಾವದ ಫಲಗಳನ್ನು ಹೇಳಬೇಕಾಗುತ್ತದೆ. ಲಗ್ನದಲ್ಲಿ ಇದ್ದಾಗ ರವಿಯು ಲಗ್ನಕಾರಕನಾಗಿ ಲಗ್ನವೂ ಸಹ ಬಲವಾಗುತ್ತದೆ. ಹಾಗೆಯೇ ಶತ್ರುಗಳಿಂದ ಸಹ ಸಣ್ಣ ಪುಟ್ಟ ತೊಂದರೆಗಳು ಇವೆಲ್ಲ ಇರುತ್ತವೆ. ಸರ್ವಿಸ್ನಲ್ಲಿ 6ನೇ ಭಾವಾಧಿಪತಿ ಎಕ್ಸಾಲ್ಟೇಷನ್ ಆದಾಗ ಇವರು ಸರ್ಕಾರಿ ಸರ್ವಿಸ್ನಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸೇವೆಗಳಲ್ಲಿ ಇರುತ್ತಾರೆ. ಹೀಗೆ ಸಿವಿಲ್ ಸರ್ವಿಸ್ನಲ್ಲಿ ಮತ್ತು ಸ್ಪರ್ಧಾತ್ಮಕ ಜಗತ್ತು ಆರನೇದು ಎನ್ನುವುದು ಕ್ರೀಡೆಗಳನ್ನು ತೋರಿಸುವಂತಹ ಸಿವಿಲ್ ಸರ್ವಿಸ್ ಅನ್ನು ತೋರಿಸುವಂತಹ ಸ್ಪರ್ಧಾತ್ಮಕ ತುಂಬ ಚಾಲೆಂಜಸ್ ಜಾಬ್ಸ್ ಇರುತ್ತವೆ. ಸೇವೆ ಕಷ್ಟಪಟ್ಟು ಮಾಡುವಂತಹ ಸರ್ಕಾರಿ ಉದ್ಯೋಗಗಳು ಇವೆಲ್ಲ ಇರುತ್ತವೆ. ಈ ಎಲ್ಲ ಲಗ್ನಗಳಿಗೂ ಸಹ ನೀವು ಯಾವುದೇ ಲಗ್ನದಲ್ಲಿ ಹುಟ್ಟಿದರೂ ಆ ಪ್ರದೇಶಕ್ಕೆ ತಕ್ಕಂತೆ ಆ ಡಿಗ್ರಿಗಳಿಗೆ ತಕ್ಕಂತೆ ಹೊಂದಿಸಿದಾಗ ಭಾವನಕಾಶೆಯು ಸಹ ತೋರಿಸುತ್ತದೆ. ಆ ಭಾವನಕಾಶೆಯಲ್ಲಿ ಲಗ್ನದಿಂದ 15 ಡಿಗ್ರಿಯಲ್ಲಿ ಇರತಕ್ಕಂತಹ ಹಿಂದೆ ಮುಂದೆ ಲಗ್ನ ಬಿಂದುವನ್ನು ಮಧ್ಯ ಬಿಂದುವಾಗಿ ಮಾಡಿಕೊಂಡು ಹಿಂದಿನದು 15 ಡಿಗ್ರಿ ಮುಂದಿನ 15 ಡಿಗ್ರಿಯನ್ನು ಒಂದು ಭಾವ ಮಾಡಿದಾಗ ಭಾವಗಳು ವ್ಯತ್ಯಾಸವಾಗುವ. ಬೇರೆ ಬೇರೆ ಲಗ್ನಗಳಿಗೆ ತೆಗೆದುಕೊಂಡಾಗ ಮಿಥುನ ಲಗ್ನಕ್ಕೆ ತೆಗೆದುಕೊಂಡಾಗ ಸೂರ್ಯನಿಗೆ 3ನೇ ಅಧಿಪತ್ಯ ಬರುತ್ತದೆ. ಹೀಗೆ ನಿಮ್ಮ ಲಗ್ನಗಳಿಗೆ ತಕ್ಕಂತೆ ಭಾವಗಳು ಭಾವನಕಾಶೆಯಲ್ಲಿ 1ನೇ ಮನೆ ಮತ್ತು 2ನೇ ಮನೆ ಹೀಗೆ ಬದಲಾಗುತ್ತವೆ. ನಾನು ಇಲ್ಲಿ ಮೇಲೆ ಎಕ್ಸಾಂಪಲ್ ಚಾರ್ಟ್ ಕೊಟ್ಟಿರುತ್ತೇನೆ, ಅದನ್ನು ನೋಡಿ ನೀವು ತಿಳಿದುಕೊಳ್ಳಿ. ಏನಾದರೂ ನಿಮಗೆ ಸಂದೇಹಗಳು ಮತ್ತು ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜಾ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.